ಥ್ಯಾಂಕ್ ಯು ಚಿನ್ನ. ಮೀಟಿಂಗ್ ಮೇಲೆ ಮೀಟಿಂಗು ಗೈಸ್. ಓಡ್ತಾರೆ ಮನೆ ನಾಚಿಕೆ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ 100 ಗೈಸ್. ಇವಾಗಿನ ಜಸ್ಟ್ ಜಿಮ್ಮಿಂದ ಬಂದೆ. ಇವತ್ತು ಚೆಸ್ಟ್ ವರ್ಕೌಟ್ ಇತ್ತು, ಮಸ್ತಾಗಿ ಮಾಡಿದ್ವಿ ಮಾತ್ರ, ಚೆಸ್ಟ್ ಮಾತ್ರ ಗೈಸ್. ಇವಾಗ ಮತ್ತೆ ಇಲ್ಲಿಂದ ಕೆಲ್ಸಕ್ಕೆ ಹೋಗ್ಬೇಕು ನಾಷ್ಟ ಮಾಡಿಕೊಂಡು. ಸೊ ಜಯ ಏನು ಮಾಡೋಳೋ ಗೊತ್ತಿಲ್ಲ, ನಾಷ್ಟ ಗಿಷ್ಟ ಮಾಡಿಕೊಂಡು ಸ್ವಲ್ಪ ಸೊ ಕೆಲ್ಸಕ್ಕೆ ಹೋಗೋಣ. ಎಕ್ಸೈಟೆಡ್ ಸ್ವಲ್ಪ ವರ್ಕ್ ಮಾಡಬೇಕು ಗೈಸ್. ಹೇಳ್ತಾ ಇಲ್ವ ಮತ್ತೆ ಬುಕಿಂಗ್ಸ್ ಆಗ್ತಾಯಿಲ್ಲ, ಪ್ರೆಷರ್ ಮೇಲೆ ಪ್ರೆಷರ್. ಏನಕ್ಕೆ ಬುಕಿಂಗ್ ಆಗ್ತಾಯಿಲ್ಲ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡಿದ್ರು ಬುಕಿಂಗ್ ಆಯ್ತಾ ಇಲ್ಲ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ ಕೆಲಸಕ್ಕೆ. ಸೊ ನೋಡೋಣ ಜಯ ಏನು ನಾಷ್ಟ ಮಾಡೋಳ ಏನು ಅಂತ ತಿನ್ಕೊಂಡು ರೆಡಿಯಾಗಿ ಮತ್ತೆ ಸಿಗ್ತೀನಿ ಗೈಸ್. ಬೈ ಗೈಸ್. ಈಗ ಫೈನಲಿ ಮಗನಿಗೆ ತೊಳ್ಕೊಂಡು ಬಂದೆ. ಸೊ ಇವತ್ತು ನಾಷ್ಟ ನಮ್ಮ ಮನೇಲಿ ದೋಸೆ ಗೈಸ್. ದೋಸೆಗೆ ಏನಯ್ಯ? ಕಾಳು ಏನೋ ಕಾಳು ಸಾಂಬಾರೇನೋ ಮಾಡಿದ್ದಾರೆ ಗೈಸ್. ಏನಂತಾನೆ ಗೊತ್ತಾಯ್ತಲ್ಲ ನಮಗದು ಗೈಸ್. ಇವತ್ತು ನಮ್ಮ ಅಯ್ಯ ದೋಸೆ ಹೋಯ್ತಾ ಇದ್ದಾನೆ ಗೈಸ್, ನನಗೋಸ್ಕರ. ಯಾರಿಗೋಸ್ಕರನೆಯಾ? ನಿಮಗೋಸ್ಕರ. ಓ ಥ್ಯಾಂಕ್ ಯು ಚಿನ್ನ. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ಫೈನಲಿ ದೋಸೆ ರೆಡಿ ಆಗಿದೆ. ಕಾಳುಗಳೆಲ್ಲ ಏನೋ ಮಾಡಿದ್ದಾರೆ, ಕಾಳು ಹಾಕ್ಕೊಂಡಿಲ್ಲ ನಾನು, ಯಾಕಂದರೆ ನಾನು ಅದೆಲ್ಲ ತಿನ್ನಲ್ಲ ಗೈಸ್. ಸೊ ಅದಕ್ಕೆ ಇವಾಗ ಇಲ್ಲಿ ದೋಸೆ ಗೀಸೆ ತಿನ್ಕೊಂಡು ಇಲ್ಲಿ ಮಿಥುನ್ ಅವರು ವೆಯ್ಟ್ ಮಾಡ್ತಿದ್ದಾರಂತೆ ಗೈಸ್. ಅಲ್ಲಿಗೆ ಹೋಗಿ ಸ್ವಲ್ಪ ಏನೋ ಯೂನಿಟಿ ಲೈಫ್ ಲೈನ್ಗೆ ಏನೋ ಇನ್ಸ್ಟ್ರೂಮೆಂಟ್ ಕೊಡ್ಬೇಕಂತೆ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಅದನ್ನ ಕೊಟ್ಬಿಟ್ಟು ಬರ್ಬೇಕಷ್ಟೆ ಗೈಸ್. ಈಗ ನಾಷ್ಟ ಇಷ್ಟೆಲ್ಲ ಆಯಿತು. ಸೊ ಟೈಮ್ ಆಗೋಗೈತೆ, ಓಡೋಣ ಗೈಸ್. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಈಗ. ಅಯ್ಯೋ ಬರ್ಲೇನಾ? ಕೀ ವಾಚು ಮತ್ತಿನ್ನೇನು ಎತ್ಕೋಬೇಕು ಅಷ್ಟೇ ಗೈಸ್. ಲೆಟ್ಸ್ ಗೋ, ಹೊರಡೋಣ. ಆ ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಈಗ ಕೆಲಸದಿಂದ ಜಸ್ಟ್ ಮನೆಗೆ ಬಂದೆ. ಟೈಮ್ 1:30 ಆಗೈತೆ. ಆಚೆ ಕಡೆ ಬಿಸಿಲುಗೆ ಕಣ್ಣೇ ಬಿಡೋಕ್ಕಾಯ್ತಲ್ಲ ಗೈಸ್, ಅಷ್ಟೊಂದು ಬಿಸಿಲು ಅಪ್ಪ. ಆದರೆ ಈ ಬಿಸಿಲಲ್ಲಿ ಕೆಲಸ ಮಾಡ್ಬಿಟ್ಟು ಬರೋದಾಯ್ತಲ್ಲ, ಫುಲ್ಲು ಸುಸ್ತು. ಸೇಲ್ಸ್ ಅಂತೂ ಬೇಡ ಅನ್ಸ್ಬಿಡೋದೆ ಈ ಬಿಸಿಲಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ಲ ಗೈಸ್. ಎಂತೆಂಥ ಕಸ್ಟಮರ್ ಸಿಗ್ತಾರೆ ಅಂತಂದರೆ ಗೈಸ್, ಇವತ್ತು ಕೆಲಸ ಮಾಡ್ತಾಯಿದ್ನಾ, ಪಾಂಪ್ಲೆಟ್ ಬರುತ್ತಲ್ಲ, ಪಾಂಪ್ಲೆಟ್ ಕೊಡೋಕೆ ಹೋದೆ. ಕಸ್ಟಮರು ಬಾಯಲ್ಲಿ ವಿಮಲ್ ಹಾಕ್ಕೊಂಡು ಏನೋ ಅಗೀತಾ ಇದ್ದ. ತೊಗೊಳ್ಳಿ ಅಂತಂದರೆ ಬಾಯಲ್ಲಿ ವಿಮಲ್ ಐತೆ, ಏನಿಲ್ಲ ಬೇಡ ಹೋಗು ಅಂತ. ಬರೀ ಎಕ್ಸ್ಪ್ರೆಷನ್ ಅಷ್ಟೇ, ವಯಸ್ಸೇ ಇಲ್ಲ. ಅಟ್ಲೀಸ್ಟ್ ಒಂದು ಪಾಂಪ್ಲೆಟ್ ಇಸ್ಕೊಳ್ಳೋಕ್ಕೂ ವಿಮಲ್ಗೂ ಏನು ಸಂಬಂಧ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಸೊ ನಮಗೆ ಒಂದೊಂದ್ಸಲ ಎಷ್ಟು ಬೇಜಾರಾಗ್ಬಿಡುತ್ತಂತೆ. ಅಂದರೆ ಸೇಲ್ಸ್ ಫೀಲ್ಡ್ ಸವಾಸನೆ ಬೇಡ, ಈ ಥರ ಎಲ್ಲ ಏನು ಕನ್ಸ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇಂಥವ್ರು ಒಬ್ಬರು ಸಿಕ್ಕಿದ್ರೆ ಇದಕ್ಕಿಂತ ಚೆನ್ನಾಗಿ ಮಾತಾಡ್ಸೋರು 10 ಜನ ಸಿಗ್ತಾರೆ. ಸೊ ನಾವು ಆಗೋದ್ರಲ್ಲಿ ನೋಡಿ ಖುಷಿಪಡ್ತೀವಿ. ಸೇಲ್ಸ್ ಫೀಲ್ಡು ಯಾರೇ ಏನೇ ಮಾಡಿದ್ರು ನಾವು ಜಾಸ್ತಿ ತಲೆಗೆಡ್ಸ್ಕೊಳ್ಳಲ್ಲ ಸೇಲ್ಸ್ ಫೀಲ್ಡಲ್ಲಿ. ಯಾಕಂದರೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮಗೆ. ಎಲ್ಲ ಥರನೂ ಅನ್ಭವಿಸ್ಬಿಟ್ಟಿರ್ತೀವಿ. ಒಬ್ಬೊಬ್ಬರು ಮನೆ ಮೆಟ್ಲು ಹತ್ತಿದ ತಕ್ಷಣ ಏನಕ್ಕೆ ನಿನ್ನ ಮೆಟ್ಲದೈತ್ಯಾ, ಗೇಟ್ ಹಾಕ್ಬಿಟ್ಟು ಹೋಗು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಓಕೆ ಮ್ಯಾಮ್, ಸರಿ ಮುಗೀತು. ಎಷ್ಟು ತಾಳ್ಮೆ ಇರಬೇಕಂದ್ರೆ ಸೇಲ್ಸ್ ಫೀಲ್ಡಲ್ಲಿ ಮಾಡಬೇಕು ಅಂತಂದರೆ, ಅವ್ರು ಬೈದರೂ ಬೈಸ್ಕೋಬೇಕು, ಹೊಗಳಿದ್ರು ಹೊಗಳಿಸ್ಕೋಬೇಕು. ಹಂಗಿರೋದೇ ಗೈಸ್ ನಮ್ಮ ಸೇಲ್ಸು. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಊಟ ಗೀಟ ಮಾಡಿಕೊಂಡು ಏನೋ ಅಜ್ಜಿ ಜೊತೆ ಟೆಂಪಲ್ ಹೋಗ್ತೀನಿ ಅಂತ ಅಂದ್ಲು. ಬಟ್ ಗೊತ್ತಿಲ್ಲ, ಇನ್ನೂ ಕೆಳಗಡೆ ಇದ್ದಾಳೆ ಅವಳು, ಇನ್ನೂ ಹೋಗಿಲ್ಲ. ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಸೊ ಮತ್ತೆ ಒಂದು 3 ಗಂಟೆ 4 ಗಂಟೆ ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ನಂಬರ್ಸ್ ಆಗ್ತಾಯಿಲ್ಲ ಅಂತ ಇವಾಗ ಆಫರ್ ಮೇಲೆ ಆಫರ್ ಕೊಡ್ತಾಯಿದ್ದಾರೆ, ಇನ್ಸೆಂಟಿವ್ ಕೊಡ್ತಾಯಿದ್ದಾರೆ. ಮಂತ್ ಎಂಡು ನಂಬರ್ ಆಗಲ್ವಲ್ಲ, ಸೊ ಅದಕ್ಕೆ ಎಲ್ಲ ಥರ ಆಫರ್ ಕೊಡ್ತಾಯಿದ್ದಾರೆ. ಸ್ವಲ್ಪ ನಂಬರ್ಸ್ ಮುಗಿಸ್ಬಿಟ್ರೆ ಸ್ವಲ್ಪ ಆರಾಮಾಗಿರ್ಬೋದು. ನೋಡೋಣ ಗೈಸ್, ಲೆಟ್ಸ್ ಗೋ. ಊಟ ಮಾಡಿ ಮತ್ತೆ ಸಿಗ್ತೀನಿ, ಬೈ ಗೈಸ್. ಇವಾಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಒಂದು ಕಸ್ಟಮರು ಮನೆ ಹತ್ರ ಬನ್ನಿ ಅಂತ ಲೊಕೇಶನ್ ಕಳಿಸಿದ್ದಾರೆ ಗೈಸ್. ಅಲ್ಲಿಗೆ ಹೋಗ್ಬಿಟ್ಟು ನೀಟಾಗಿ ಇವಾಗ ಬಂದಿರೋ ಹೊಸ ಪ್ಲಾನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದೊಂದು ಬುಕ್ ಮಾಡಿಬಿಟ್ರೆ ಫುಲ್ ಸಮಾಧಾನ ಗೈಸ್. ಓಕೆ ನೋಡೋಣ ಬನ್ನಿ. ಅಲ್ಲಿ ಹೋಗಿ ಬುಕ್ ಮಾಡ್ತೀನ ಇಲ್ಲ ಹಂಗೆ ಬರ್ತೀನ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ ಗೈಸ್. ಬೈ ಗೈಸ್. ನಾನು ನೋಡಿ ಗೈಸ್ ನನ್ನ ಅಕ್ಕಿನ ವನಿತಾಂಟಿಕೆ ಕೊಟ್ಬಿಟ್ಟು ಮನೆಯೆಲ್ಲ ಹುಡುಕಾಡ್ತೀನಿ. ಫುಲ್ ಟೆನ್ಷನ್ ಆಗೋದೆ. ಯಪ್ಪ ಬೇರೆ ವನಿತಾಂಟಿ ಹತ್ರ ಐತೆ ಗೈಸ್. ನಂದು ಗಾಡಿಗೆ ವನಿತಾಂಟಿಕೆ ಕೊಟ್ಬಿಟ್ಟಿದ್ದೀನಿ. ಅಪ್ಪ ಅವಾಗಿಂದ ಹುಡುಕಿ ಸಾಕಾಗೋಯ್ತು ಅಜ್ಜಿ.
ಅಯ್ಯೋ ನನಗೆ ಅದೇ ಮರು ಅಂದರೆ ಮರು ಬರೀ ಹಿಂಗೆ ನಾನು ಮಾಡೋದಲ್ಲ ಗೈಸ್. ಕೀ ಈಸ್ಕೊಂಡು ಹೋಗ್ಬಿಡ್ತಾರೆ, ಹಾಂ ಕೊಡಲ್ಲ, ಏನಿಲ್ಲ, ನಮಗೆ ಹಿಂಸೆ. ಮನೇಲಿ ಅರ್ಧ ಗಂಟೆ ಹುಡ್ಕಾಡಿ ಹಿಂಗೆ ಕಣಜ್ಜಿ ನಾನು. ಯಾವ ಕನ್ನಡನ ಇದು? ಗೈಸ್ ಇವತ್ತಂತೂ ನಾನ್ ಸ್ಟಾಪ್ ಫುಲ್ಲು ಮೀಟಿಂಗ್ ಅಂದರೆ ಮೀಟಿಂಗ್ ಮೇಲೆ ಮೀಟಿಂಗು ಗೈಸ್. ಅಪ್ಪ ಇವತ್ತು ನಮ್ಮ TL ಮತ್ತು ZSM ಇಬ್ಬರು ಬಂದಿದ್ರಾ. ಸೊ ಯಾಕೆ ದಿಲೀಪ್ ನಂಬರ್ ಆಗ್ತಿಲ್ಲ, ಏನಾಯ್ತು ಅಂತ ಸ್ವಲ್ಪ ಅದ್ರ ಬಗ್ಗೆ ವಿಚಾರಿಸ್ತಾಯಿದ್ರು. ಬಟ್ ಯಾರೇನು ಬೈಲಿಲ್ಲ, ಗೊತ್ತು ನಾನು ಕೆಲಸ ಮಾಡ್ತೀನಿ ಅಂತ. ಸೊ ಇವಾಗೇನೋ ಏನೇನೋ ಚೇಂಜ್ ಮಾಡಿದ್ದಾರಂತೆ. ಸುಂಕದಕಟ್ಟೆ ಮತ್ತು ಏನೋ ನಾಗರಬಾವಿ ಎರಡೂ ಕೊಡ್ತೀನಿ, ಎರಡು ಕಡೆನೂ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಸರಿ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತೇಳಿ ಅದೇ ಸ್ವಲ್ಪ ಡಿಸ್ಕಷನ್ ಮತ್ತು ಪ್ಲ್ಯಾನ್ಗಳೆಲ್ಲ ಚೇಂಜ್ ಆಯ್ತಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಹಿಂಗಾಗಬೇಕಿತ್ತು ಅಂತ. ಸೊ ಅಲ್ಲಿಂದ ಬಂದೆ. ನಮ್ದು ಇನ್ನೊಂದು ಬಿಸ್ನೆಸ್ದು ಅದೇ ಫಾಸ್ಟ್ ನೆಟ್ಟು ಇನ್ನೂ ಮೂವ್ ಆಗಿಲ್ಲ. ಲೈಕ್ ಇನ್ನೂ ನೋ ಪಾರ್ಕಿಂಗ್ ಬೋರ್ಡ್ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಅದೊಂದು ಬಂದರೆ ಅದೊಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಐತೆ. ಸೊ ಅದು ಬಂದರೆ ಇನ್ನೂ ಸಖತ್ ಪ್ರೆಷರ್ ಆಗುತ್ತೆ. ನೋಡೋಣ ಗೈಸ್, ಅದು ಮಾಡಿದ್ರೆ ಅದು ಇದು ಎರಡೂ ನೋಡಿಕೊಂಡು ಅವ್ರ ಹತ್ರ ಸಖತ್ ಅದೇ ERP ಅವ್ರ ಹತ್ರ ಡಿಸ್ಕಷನ್ ಮಾಡ್ತಿದ್ದೆ. ಹೆಂಗೆ ಮಾಡೋದು, ಏನು ಮಾಡೋದು, ಹೆಂಗೆ ಮಾಡಿದ್ರೆ ಸರಿ ಇರುತ್ತೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ ಅಷ್ಟೇ. ಸೊ ಅದೆಲ್ಲ ಮುಗೀತು. ಮತ್ತು ಅಲ್ಲಿಂದ ಬಂದೆ ಮನೆ ಕೆಳಗಡೆ. ನಮ್ಮ ಪಕ್ಕದ ಮನೆಯವರು ಆ ಕಡೆ ಈ ಕಡೆ ಸ್ವಲ್ಪ ಅವರನ್ನು ಸ್ವಲ್ಪ ಮಾತಾಡಿ ಇವಾಗ ಮೇಲ್ಗಡೆ ಬಂದಿದ್ದೀನಿ ಗೈಸ್. ಅಪ್ಪ 1 ಗಂಟೆಗೆ ನಿಂತ್ಕೊಂಡವನು, 1 ಗಂಟೆ ಅಲ್ಲ, 2:30 ನಿಂತ್ಕೊಂಡವನು. ಕಸ್ಟಮರ್ ಪ್ಲೇಸ್ಗೆ ಹೋಗಿ ಗೈಸ್ ಹೇಳಿದ್ನಲ್ಲ, ಕಸ್ಟಮರ್ ಪ್ಲೇಸ್ಗೆ ಹೋಗಿದ್ನಲ್ಲ, ಸಕ್ಕತ್ತಾಗಿ ಮಾತಾಡಿದೆ. ಲೀಡ್ನ ಕ್ಲೋಸ್ ಮಾಡಿದೆ ಗೈಸ್, ಸಕ್ಕತ್ತಾಗಿ ಮಾತಾಡಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅವರು ಹೋಗಿದ ತಕ್ಷಣ ಸರಿ ಆಯ್ತಾ ಕೊಡಪ್ಪ, ನಾಳೆ ಬಂದು ಇನ್ಸ್ಟ್ರಕ್ಷನ್ ಮಾಡಿಕೊಡಿ ಅಂತ ಅಂದರು. ಸೊ ಹೆಂಗೋ ಸ್ವಲ್ಪ ಒಂದು ಬುಕಿಂಗ್ ಆಗಿದ್ದು ನೆಮ್ಮದಿ ಆಯಿತು. ಸೊ ಅಷ್ಟೇ ಗೈಸ್. ಇವಾಗ ಸ್ವಲ್ಪ ನೋಡೋಣ, ಆಚೆ ಕಡೆ ಹೋಗೋದೈತೆ. ಸ್ವಾಮಿ ಏನಾದರೂ ಬೇಗ ಬಂದರೆ ಹೋಗೋದು. ಎಲ್ಲಿಗೆ ಏನು ಅಂತ ಸ್ವಾಮಿ ಬಂದಾದ್ಮೇಲೆ ಹೇಳ್ತೀನಿ. ಸೊ ಬಾಯ್ಲಿ ಗೈಸ್, ಅವ್ರ ಮನೆಗಂತೂ ಅಜ್ಜಿ ಹೋಗ್ಬಿಡಲ್ಲ, ನಮ್ಮ ಮನೆಗೆ ಬಂದರೂ ಬರೋಕ್ಕೆ ಬಿಡಲ್ಲ ಗೈಸ್. ಆಂಟಿ ಬಂದರು ಟಕ್ಕಂತ ಬಂದ್ಬಿಡ್ತಾರೆ. ನೋಡಿ ನಾಚಿಕೆ, ಅಜ್ಜಿಗೆ ನಾಚಿಕೆ, ಓಡ್ತಾರೆ ಮನೆ ನಾಚಿಕೆ. ಅವ್ರ ಮನೆಗೆ ಹೋದ್ರು ಹೋಗ್ಬಿಡಲ್ಲ, ನಮ್ಮ ಮನೆಗೆ ಅವ್ರ ಮನೆಯವ್ರು ಬಂದ್ರು ಬಿಡಲ್ಲ. ಸಿದ್ಧಿಗೆ ಕೆಳಗಡೆ ಕುತ್ಕೊಳಕ್ ಆಗಲ್ಲ ಗಾಯ್, ಸುಮ್ನೆ ಮುಲ ಅಂತ ಇರ್ತದೆ, ಎದ್ದು ಆಡ್ತಿರ್ತಾಳ ಆ ಕಡೆ ಈ ಕಡೆ. ಬಾಯಿಲಿ ಸಿದ್ಧಿ, ನೀನು ಬಂದ ಸಿದ್ಧಿ ಹೊಡ್ಬಾ ಬಿದ್ದಿ. ಗಾಯ್ಸ್ ಇವಾಗ ನಾನು ಮತ್ತು ಸ್ವಾಮಿ ಫಸ್ಟ್ 9 ಹೋಗ್ಬೇಕು. 9 ಹೋಗಿ ಮಮ್ಮಿ ಮನೆಗೆ ಹೋಗಿ ಮಮ್ಮಿನ ಸ್ವಲ್ಪ ಮಾತಾಡೋದೈತೆ ಮಮ್ಮಿ ಜೊತೆ. ಸೊ ಅದನ್ನು ಮಾತಾಡ್ಕೊಂಡು ಅಲ್ಲಿಂದ ಇಟ್ಮಾರ್ಗೆ ಹೋಗ್ಬೇಕು. ಯಾಕೆ ಏನು ಅಂತ ಹೇಳಲ್ಲ, ಅಕಸ್ಮಾತ್ ಹೋಗಿದ್ದ ಕೆಲಸ ಆಯ್ತು ಅಂದರೆ ಪಕ್ಕ 100% ಹೇಳ್ತೀನಿ ಗೈಸ್. ಇವತ್ತು ಮಮ್ಮಿ ಮನೆಗೆ ಹೋಗೋದು ಮತ್ತು ಇಟ್ಮಾರ್ಗೆ ಹೋಗೋದು ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಸೊ ಅದು ನಾಳೆಗೆ ಶಿಫ್ಟ್ ಆಗಿದೆ. ಏನು ಯಾಕೆ ಅಂತ ನಾಳೆನೇ ಚೆಕ್ ಮಾಡಿ ಏನು ಅಂತ ವಿಷಯ ನಾಳೆನೇ ಹೇಳ್ತೀನಿ. ಸೊ ಅಲ್ಲಿವರೆಗೂ ಆ ಟಾಪಿಕ್ನ ಅಲ್ಲಿಗೆ ಬಿಟ್ಬೋಣ. ಹೆಂಗೈತೆ ಗೈಸ್ ಡಾಗ್? ಸಿಂಹ ಅಯ್ಯೋ ಬಂದ ಗೈಸ್ ಯಾಕೋ ತಲೆನೋವು ಅಂತ ಮಲ್ಕೊಬಿಟ್ಟಿದೆ. ಸೊ ಇವಾಗ ಎದ್ದು ಊಟ ಗೀಟ ಮಾಡಿ, ಸ್ವಾಮಿ ಇವತ್ತು ದೋಸೆ ಮಾಡಿದ್ದೆ ಸಕ್ಕದಾಯಿತು. ಸೊ ಎದ್ದು ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಈಗ ಮಲ್ಕೊತಾ ಇದ್ದೀನಿ ಗೈಸ್. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಸಬ್ಸ್ಕ್ರೈಬ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡಪ್ಪ.